ಕೂಡ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಗುಬ್ಬಿ ತಾಲೂಕಿನಲ್ಲೂ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಮಿಸ್ ಕಾಲ್ ಕೊಡುವ ಮುಖಾಂತರ ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು, ಶಾಸಕ ಸುರೇಶ್ ಬಾಬು, ಜಿಲ್ಲಾಧ್ಯಕ್ಷ ಅಂಜಿನಪ್ಪ ಸೇರಿದಂತೆ ವಿವಿಧ ಮುಖಂಡರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನವೆಂಬರ್ ಬಳಿಕ ಸರ್ಕಾರ ಬದಲಾಗುತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿ ಟಾಂಗನ್ನು ಕೊಟ್ಟಿದ್ದಾರೆ. ತಳಮಟ್ಟದಿಂದಲೇ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ 50 ಲಕ್ಷ ಸದಸ್ಯತ್ವವನ್ನು ಮಾಡುವಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಒಂದು ಪಂಚಾಯತಿಯಿಂದ 15 ಮಂದಿಯ ಸಕ್ರಿಯ ಸದಸ್ಯತ್ವ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ. 2028ರಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಸಿಎಂ ಆಗುವಂಥದ್ದು ಖಚಿತ ಅಂತೇಳಿ ಇದೇ ವೇಳೆ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಖಚಿತ ಅಂತೇಳಿ ಇದೇ ವೇಳೆ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸದಸ್ಯತ್ವ ಅಭಿಯಾನಕ್ಕೆ ಗುಬ್ಬಿ ತಾಲೂಕಿನಲ್ಲೂ ಕೂಡ ಚಾಲನೆಯನ್ನು ಕೊಟ್ಟಂಥ ನಿಖಿಲ್ ಕುಮಾರಸ್ವಾಮಿ ಈಗ ಮುಂದಿನ ಸಿಎಂ ಆಗುವಂಥದ್ದು HD ಕುಮಾರಸ್ವಾಮಿ ಅಂತೇಳಿ ಖಚಿತವಾಗಿ ನುಡಿದಿರುವಂಥದ್ದು ಗುಬ್ಬಿ ತಾಲೂಕಿನಲ್ಲಿ. ಜನತೆ ಏನಾದರೂ ಆಶೀರ್ವಾದ ಮಾಡಿದರೆ ಅದು ನಂಬರ್ 1 JDSಗೆ. ಹಾಗಾಗಿ JDSಗೆ ನೀವೇ ಡೇಟಾ ಅನಾಲಿಸಿಸ್ ಮಾಡ್ಕೊಳ್ಳಿ, ನಿಮ್ಮ ಕಣ್ಣು ಮುಂದೆ ಇದೆ ರಿಪೋರ್ಟ್ಗಳು, ನಾನೇ ಸೃಷ್ಟಿ ಮಾಡ್ತಾ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ. ಆದರೆ ಇಲ್ಲಿ ಈಗ ನೋಡಿ ಏನಾಗ್ತದೆ, ರಾಜಕಾರಣದಲ್ಲಿ ಕೆಲವೊಂದಷ್ಟು ಸನ್ನಿವೇಶಗಳು ಇವತ್ತೇನಾಗಿದೆ, JDSನಲ್ಲಿ ಬಹುತೇಕರು ಬೆಳೆದು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವರವರ ರಾಜಕಾರಣದ ಲಾಭಗಳು, ಅವರವ್ರ ರಾಜಕಾರಣದ ಲೆಕ್ಕಾಚಾರಗಳು. ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಉತ್ತರ ಕೊಡಲೇಬೇಕಲ್ಲ, 5 ವರ್ಷಕ್ಕೊಮ್ಮೆ ಚುನಾವಣೆ ಆಗಲೇಬೇಕಲ್ಲ, ಅವತ್ತು ನೋಡೋಣ. JDSನ ನಿನ್ನೆ ಕಾರ್ಯಕ್ರಮ ಶುರು ಮಾಡಿ, ಆದರೆ JDS ಶಾಸಕರು ಕಾರ್ಯಕ್ರಮ ಶುಕ್ರವಾರ ನಡಿಬೇಕಾಗಿತ್ತು. ಆದರೆ ಶುಕ್ರವಾರ ಏನಾಯಿತು, ಅಹಮದಾಬಾದ್ನಲ್ಲಿ ವಿಮಾನದ ಒಂದು ಏನು ಘಟನೆ ನಡೀತಲ್ಲ, ಏರ್ ಇಂಡಿಯಾ ಫ್ಲೈಟು ಡಿಸಾಸ್ಟರ್ ಅದಾಯ್ತಲ್ಲ, ಫ್ಲೈಟಲ್ಲಿ ಸಾವು ನಪ್ಪುದಲ್ಲ, ಅದಾದಂಥ ಸಂದರ್ಭದಲ್ಲಿ ಮತ್ತೆ ನಾವು ಶುಕ್ರವಾರ ಅದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದಕ್ಕೆ ನಾವು ಮುಂದೆ ಹಾಕ್ಕೊಂಡ್ವಿ. ಭಾನುವಾರ ಆಗಿದ್ದರಿಂದ ಶನಿವಾರ ಭಾನುವಾರ ಮದುವೆ ಕಾರ್ಯಕ್ರಮಗಳಿರ್ತವೆ. ಆಮೇಲೆ ಶನಿವಾರ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಅದರಲ್ಲಿ ಎಲ್ಲ ಬಂದಿದ್ದು 7 ಬೆಳಗ್ಗೆ ಮದುವೆಗಳಿದೆ, ಮದುವೆಗಳು ಅಟೆಂಡ್ ಮಾಡಬೇಕು ಅಂತ ಹೇಳಿ ಹೋದವರು ಎಲ್ಲ ಹೇಳಿ ಹೋಗಿದ್ದಾರೆ. ತಲೆ ಕೆಡಿಸ್ಕೊಂಡು ಎಲ್ಲ ಸರ್ಕಾರ ಬೇಕಾದ ನೀವು ಎಲ್ಲಿ ಕೂತ್ಕೊಂಡ್ರೆ ನಾವು ಜನರ ಹತ್ರ ಹೇಳಿ ತಿಳುವಳಿಕೆ ಹೇಳಿ ಯಾಕೆ ಈ ಸರ್ಕಾರ ಬೇಕು ಚರ್ಚೆ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರೋ ಚರ್ಚೆ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಸಲ್ಲಿ ಹೇಳ್ತಾ ಇವತ್ತೇನು ಈ ಒಂದು ಮಿಸ್ ಕಾಲ್ ಕ್ಯಾಂಪೇನ್ ಇದು ಪ್ರಾರಂಭ ಆಗಿದೆ. ಅದು ಮುಖಾಂತರ ಈ ಗುಬ್ಬಿ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 25,000-30,000 ಹೆಚ್ಚಿನಾಗಿ ಮೆಂಬರ್ಶಿಪ್ ಕ್ಯಾಂಪೇನ್ ಇಲ್ಲಿಂದಲೇ ಕೂಡ ಆಗಬೇಕು. ಅದ್ರ ಜೊತೆಯಲ್ಲಿ ನೀವೆಲ್ಲ ಏನು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡೋದ್ರ ಜೊತೆಯಲ್ಲಿ ಬೇರೆಯವರು ಕೂಡ ಆಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈ ಒಂದು ನಿಖಿಲ್ ಕುಮಾರಸ್ವಾಮಿ ಒಂದು ಪಣ ಕೊಟ್ಟಿದ್ದಾರೆ. ಅವರು 3 ಸಲ ಸೋತಿದ್ದಾರೆ. ಈ ಚಿಕ್ಕ ವಯಸ್ಸಿಗೆ ಅವ್ರ 3 ಸಲ ಚುನಾವಣೆ ಸೋತಿರ್ತಕ್ಕಂಥವ್ರು ಯಾರು ಮನೆ ಬಿಟ್ಟು ಬರ್ತಿಲ್ಲ. ರಮಣವರ ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ಕೊಂಡು ಮನೆ ಬಿಟ್ಟಿದ್ರು. ಆದರೆ ರಾಜ್ಯದ ಹಿತಾಸಕ್ತಿಯಿಂದ ಅದು ಕುಮಾರಣ್ಣವ್ರ ಕೊಡಿ, ದೇವೇಗೌಡರ ಮನೆ ಕೊಡಿಯಾಗಿರೋದ್ರಿಂದ ಸೋಲು ಗೆಲುವು ಯಾವುದೂ ಕೂಡ ಲೆಕ್ಕಿಸದೆ ಇವತ್ತು ಬೀದಿಗಿಳಿದು ನಾವು ಹೋರಾಟ ಮಾಡಿ ಪಕ್ಷದ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಮನೋಭಾವದಿಂದ ಇವತ್ತು 57 ದಿನಗಳ ಕಾಲ ಇವತ್ತು ಪ್ರವಾಸವನ್ನ ಗುಬ್ಬಿಯಿಂದ ಪ್ರಾರಂಭ ಮಾಡಿದ್ದಾರೆ.